ಸರ್ಜರಿ ಆಗಿ ಮುಖದ ಮೇಲೆ ಕಲೆ ಉಂಡ್ಕೊಂಡಿದೆ ಅಂತ ಸುಮಾರು ಜನ ಬರ್ತಾರೆ. ಇದಕ್ಕೆ ಏನು ಸಲಹೆ ನಂದು? ಫಸ್ಟು ನೀವು ಸರ್ಜರಿ ಮಾಡಿಸ್ಕೊಳ್ಳೋಕ್ಕಿಂತ ಮುಂಚೆ ನಿಮ್ಮ ಡಾಕ್ಟರ್ ಹತ್ರ ಮಾತಾಡಿದಾಗ ಅವ್ರಿಗೆ ಸ್ಕಾರಿಂಗ್ ಟೆಂಡೆನ್ಸಿ ಏನು ಅಂತ ಕೇಳಬೇಕಾಗತ್ತೆ. ಕೆಲವು ಸರ್ಜರಿಗಳಿಗೆ ಅದು ಸ್ಕಾರಿಂಗ್ ಟೆಂಡೆನ್ಸಿ ನಿಮ್ಮ ಬಾಡಿ ಮೇಲೆ ಹೋಗುತ್ತೆ. ಇಟ್ ಈಸ್ ಯುವರ್ ಬಾಡೀಸ್ ರಿಯಾಕ್ಷನ್ ಅಂತ. ಇಂಥವ್ರಿಗೆ ಕೆಲವ್ರಿಗೆ ಆಲ್ರೆಡಿ ಮುಂಚೆ ಸರ್ಜರಿ ಆಗಿರುತ್ತೆ, ಅವ್ರು ಆಲ್ರೆಡಿ ಸ್ಕಾರ್ ಬ್ಯಾಡ್ ಆಗಿರುತ್ತೆ. ಅದು ನಿಮ್ಮ ಡಾಕ್ಟರ್ಗೆ ತಿಳುವಳಿಕೆ ಕೊಡಬೇಕಾಗತ್ತೆ. ನೀವು ಇಂಥ ಸರ್ಜರಿ ಆಗಿತ್ತು, ಆ ಟೈಮ್ ಈ ಥರ ಕಲೆ ಬಿದ್ದಿತ್ತು, ಸೊ ಅವರು ಡಾಕ್ಟರ್ ಸ್ವಲ್ಪ ಪ್ರಿಕಾಷನ್ ತೊಗೊಂಡ್ಬಿಟ್ಟು ಹೊಲಿಗೆ ಹಾಕೋವಾಗ ಸಣ್ಣ ಹೊಲಿಗೆಯಲ್ಲಿ ಹಾಕೋದು ಆ್ಯಂಡ್ ಇಮಿಡಿಯೇಟ್ ಸರ್ಜರಿ ಆದ ತಕ್ಷಣ ಸ್ವಲ್ಪ ಆ್ಯಂಟಿ ಸ್ಕಾರಿಂಗ್ ಕ್ರೀಮ್ಸ್ ಎಂಥದ್ದು ಕೊಡೋದು ಅಂಥದ್ದು ಯೂಸ್ ಮಾಡಿದಾಗ ಚಾನ್ಸಸ್ ಆಫ್ ಸ್ಕಾರಿಂಗ್ ಇಸ್ ರೆಡ್ಯೂಸ್ಡ್. ದೇರ್ ಆರ್ ಆಪ್ಷನ್ಸ್. ಕೆಲವು ಸತಿ ಸ್ಟಿರಾಯ್ಡ್ ಇಂಜೆಕ್ಷನು ಕೊಡ್ತಾರೆ ಅಟ್ ದ ಅರ್ಲಿ ಸ್ಟೇಜ್ ಆಫ್ ಹೀಲಿಂಗಲ್ಲಿ ಟು ರೆಡ್ಯೂಸ್ ದ ಸ್ಕಾರಿಂಗ್ ಟೆಂಡೆನ್ಸಿ. ಇನ್ನೊಂದು, ಸರ್ಜರಿ ಆದಮೇಲೆ ಕೆಲವು ಸತಿ ಸನ್ಸ್ಕ್ರೀನ್ ಯೂಸ್ ಮಾಡೋದು, ಇಲ್ಲ ಆ್ಯಂಟಿ ಸ್ಕಾರ್ ಕ್ರೀಮ್ಸ್. ತುಂಬ ಚೆನ್ನಾಗಿರೋ ಕ್ರೀಮ್ಸು ಈಗ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ ದಟ್ ವಿಲ್ ರೆಡ್ಯೂಸ್ ದ ಸ್ಕಾರ್ ಎಫೆಕ್ಟಿವ್ಲಿ. ದೇ ಮೇ ಸ್ವಲ್ಪ ಕಾಸ್ಟ್ಲಿ ಇರ್ಬೋದು, ಬಟ್ ನಿಮ್ಮ ಮುಖದ ಮೇಲೆ ಏನಾದ್ರು ಸರ್ಜರಿ ಮಾಡಿಸ್ಕೊತಾ ಇದ್ರೆ ಇಟ್ ಈಸ್ ಡೆಫಿನೆಟ್ಲಿ ನಿಮಗೆ ಔಟ್ಲುಕ್ಕು ಆ್ಯಂಡ್ ರಿಸಲ್ಟ್ಸ್ ಚೆನ್ನಾಗಿದೆ. ನೆಕ್ಸ್ಟು, ಈಗ ಕೆಲವ್ರಿಗೆ ತುಂಬ ಈ ಕೀಲಾಯ್ಡ್ ಟೆಂಡೆನ್ಸಿ ಅಂತ ಹೇಳ್ತೀವಿ. ಈ ಕೀಲಾಯ್ಡ್ ಟೆಂಡೆನ್ಸಿ ಅಂಥವ್ರಿಗೆ ಆಪ್ಷನ್ ಇರಲ್ಲ. ಆ್ಯಸ್ ಫಾರ್ ಆಸ್ ಪಾಸಿಬಲ್ ಅವಾಯ್ಡ್ ಸರ್ಜರಿ. ಇನ್ನೊಂದು, ಸರ್ಜರಿ ಆದ ತಕ್ಷಣ ಸ್ಟಿರಾಯ್ಡ್ ಇಂಜೆಕ್ಷನ್ಸ್ ಅಂತ ಕೊಡ್ತೀವಿ. ಅದು ಗಾಯದಲ್ಲಿ ಮಾತ್ರ ಕೊಡ್ತೀವಿ ಟು ಹೆಲ್ಪ್ ಇಟ್ ಕಂಟ್ರೋಲ್. ಮೇ ಬಿ ಇದೊಂದು 6 ತಿಂಗಳಿಗೋ ಇಲ್ಲ ವರ್ಷಕ್ಕೊಂದ್ಸತಿ ಕೊಡಿಸ್ಕೋಬೇಕಾಗತ್ತೆ. ದಟ್ ಈಸ್ ಅನ್ಫಾರ್ಚುನೇಟ್, ಬಟ್ ದಟ್ ಈಸ್ ದ ಓನ್ಲಿ ಸೊಲ್ಯೂಷನ್ ಫಾರ್ ಅ ಕೀಲಾಯ್ಡ್. ಥ್ಯಾಂಕ್ ಯು.